ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನು ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಧರ್ಮಸ್ಥಳದಲ್ಲಿ ಎಸ್ಐಟಿಯ ತನಿಖೆ ಹೊಸ ಹೊಸ ದಿಕ್ಕುಗಳಲ್ಲಿ ಸಾಗ್ತಾ ಇದೆ. ದೂರುದಾರ ಕೊಟ್ಟಿರುವಂತಹ ಮಾಹಿತಿಯಂತೆ ಗುಂಡಿ ತೋಡಿ ನೋಡಿದರೆ 13 ಕಡೆಯಲ್ಲಿ ಅಗೆದ ನಂತರ ಮೂಳೆಗಳು ಸಿಕ್ಕಿದ್ದು ಕೇವಲ ಒಂದೇ ಒಂದು ಗುಂಡಿಯಲ್ಲಿ ಮಾತ್ರ. ಇದರ ನಡುವೆಯೇ ಬಂಗ್ಲೆಗುಡ್ಡೆಯಲ್ಲಿ ಮನುಷ್ಯನ ಅಸ್ಥಿಪಂಜರ ಸಿಕ್ಕಿದ್ದರಿಂದ ತನಿಖೆಗೆ ಹೊಸ ಆಯಾಮ ಸಿಕ್ಕಿತ್ತು. ಇವತ್ತು ಮೊದಲು ಗುರುತು ಹಾಕಿದ್ದ 13ನೇ ಪಾಯಿಂಟ್ ಅಗೆಯೋ ಬದಲು ಹೊಸದಾಗಿ 11A ಎಂಬ ಪಾಯಿಂಟ್ ಗುರುತಿಸಿ ಅಲ್ಲಿ ಅಗೆದಿದ್ದಾರೆ. ಆದರೆ ಸದ್ಯದ ಮಾಹಿತಿಯ ಪ್ರಕಾರ ಅಲ್ಲಿಯೂ ಕೂಡ ಯಾವುದೇ ಅಸ್ಥಿಪಂಜರದ ಕುರುಹುಗಳು ಸಿಕ್ಕಿಲ್ಲ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಸಾಮೂಹಿಕ ಸಮಾಧಿ ಏನಾಯಿತು? ದೂರುದಾರ ಮಾಸ್ಕ್ ಮ್ಯಾನ್ ಹೇಳಿರುವ ಪ್ರಕಾರ ಧರ್ಮಸ್ಥಳದ ಪರಿಸರದಲ್ಲಿ ಅಪರಿಚಿತರ ಸಾಮೂಹಿಕ ಸಮಾಧಿ ಮಾಡಲಾಗಿದೆ. ಆತ ಹೇಳಿಕೊಂಡ ಪ್ರಕಾರ ಎಲ್ಲಿ ಹೂತಿದ್ದಾರೆ ಅನ್ನುವಂಥದ್ದು ಆತನಿಗೆ ಮಾತ್ರ ಗೊತ್ತು. ಮೊದಲ 8 ಪಾಯಿಂಟ್ಗಳು ನದಿ ತೀರದಲ್ಲಿದ್ವು. ಹಾಗಾಗಿ ಪ್ರವಾಹದ ವೇಳೆ ಕೊಚ್ಚಿ ಹೋದುವೇನೋ ಅನ್ನುವಂಥ ಅನುಮಾನ ಇದ್ದರೆ ಅದರಲ್ಲಿ ಅಚ್ಚರಿ ಏನಿರಲಿಲ್ಲ. ಆದರೆ ಬಂಗ್ಲೆಗುಡ್ಡೆಯಲ್ಲಿ ಹೂತಿಟ್ಟಿದ್ದೇನೆ ಎಂಬ ಶವಗಳು ಏನಾದವು ಎನ್ನುವಂತಹ ಪ್ರಶ್ನೆ ಈಗ ಬೃಹದಾಕಾರವಾಗಿ ಬೆಳೆಯಲಾರಂಭಿಸಿದೆ. ಯಾಕಂದರೆ ಗುಡ್ಡೆಯಲ್ಲಿ ಹೂತಿಟ್ಟಂತಹ ಶವಗಳು ಮಾಯ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಮಾಸ್ಕ್ ಮ್ಯಾನ್ ಗುರುತಿಸಿರುವಂತಹ ಜಾಗ ಸರಿ ಇಲ್ಲವೇ? ಅಂದರೆ ಆತ ನಾನು ಇಲ್ಲೇ ಹೂತಿದ್ದೀನಿ ಅಂತ ಹೇಳ್ತಾನಲ್ಲ, ಆ ಜಾಗ ಅದಲ್ವಾ? ಹೂತಿದ್ದ ಶವಗಳು ಏನಾದವು? ನಿಜಕ್ಕೂ ಅಲ್ಲಿ ಹೂತಿರೋದು ಹೌದಾ? ಸಾಮೂಹಿಕ ಸಮಾಧಿ ಮಾಡಲಾಗಿದೆಯೇ? ಈ ಪ್ರಶ್ನೆಗಳು ಈಗ ಬೃಹದಾಕಾರವಾಗಿ ಬೆಳೀತಾ ಇರುವಂಥದ್ದು. ಯಾಕಂದರೆ ಶವ ಹೂತಿಟ್ಟಿರುವುದು ನಿಜ ಅಂತೇಳಿ ಆದರೆ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ಸಿಗಬೇಕು. ಸಾಕ್ಷ್ಯಗಳೇ ಸಿಗದಿದ್ದಾಗ ಊಹೆಯ ಮೇಲೆ ಇಲ್ಲ ಆತ ಹೂತಿದ್ದ ಆದರೆ ಇವತ್ತು ಮಾಯ ಆಗಿದೆ ಅಂತ ಹೇಳಿದರೆ ಅದನ್ನು ಜನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಥವಾ SIT ಅವರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿನೇ ಇರುವಂಥದ್ದು ಏನಾದರೂ. ಇದರ ನಡುವೆನೇ ಆಧುನಿಕ ತಂತ್ರಜ್ಞಾನದ ಬಳಕೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ವಕೀಲರು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ವಾಸ್ತವವಾಗಿ ದೂರುದಾರ ನಾನು ಇಂಥ ಜಾಗಗಳಲ್ಲಿ ಹೇಳ್ತೀನಿ, ಅಲ್ಲಿ ನೀವು ಅಗೀರಿ, ಅಲ್ಲಿ ಅಸ್ಥಿಪಂಜರ ಸಿಗುತ್ತೆ ಅನ್ನುವಷ್ಟು ಕಾನ್ಫಿಡೆನ್ಸ್ ಆತನಲ್ಲಿತ್ತು. ಆದರೆ ಈಗ ಏನಾಯಿತು ಅದರ ಬಗ್ಗೆನ ವರದಿಯನ್ನು ನಿಮಗೆ ತೋರಿಸ್ತೀನಿ. ಇವತ್ತಿನ ಆಪರೇಷನ್ ಕೂಡ ಹೇಗೆ ನಡೆದಿತ್ತು ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಸಾಮೂಹಿಕ ಸಮಾಧಿ ಏನಾಯಿತು ಅನ್ನೋದರ ಬಗ್ಗೆ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಯೂರಿಯಾ ಎಲ್ಲಿದೆ ಸಚಿವರೇ? ನಮ್ಮ ರಾಜ್ಯದ ಕೃಷಿ ಸಚಿವರು, ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವ ಎಲ್ಲ ಲೋಕಸಭಾ ಸದಸ್ಯರು ಹಾಗೂ ರಾಜ್ಯದ ಕರ್ನಾಟಕದವರಾಗಿರುವಂತಹ ಕೇಂದ್ರದ ಸಚಿವರಿಗೆ 1 ತಿಂಗಳ ಹಿಂದೆಯೇ ಒಂದು ಪತ್ರ ಬರೆದಿದ್ರಂತೆ. ಯೂರಿಯಾ ಕೊರತೆ ಬಗ್ಗೆ ಅದರಲ್ಲಿ ತಿಳಿಸಿದ್ರಂತೆ. ಆದರೆ ಅದರಿಂದ ಏನು ಪ್ರಯೋಜನ ಆಗಿಲ್ವಂತೆ, ಅವರಿಂದ ಉತ್ತರನೂ ಕೂಡ ಬಂದಿಲ್ವಂತೆ. ಹೀಗಾಗಿ ನಾನು ಕೆಲಸ ಮಾಡ್ದ ಹಾಗಾಯಿತು, ಅವರು ಕೊಟ್ಟಿಲ್ಲ ಅಂದರೆ ಇನ್ನೇನು ಮಾಡಲಿ ಅಂತ ಹೇಳ್ಕೊಂಡು ತಿರುಗೋದಕ್ಕೆ ಒಂದು ಅಸ್ತ್ರ ಸಿಕ್ತು. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಸಚಿವರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕಾದಂತಹ ಸ್ವರೂಪ ಇದೇನಾ ಅನ್ನುವ ಪ್ರಶ್ನೆ ಇದೇ ಕಾರಣಕ್ಕಾಗಿ ಮೂಡ್ತಾ ಇರುವಂಥದ್ದು. ಅದರ ಪರಿಣಾಮವಾಗಿಯೇ ರಾಜ್ಯದಲ್ಲಿ ರೈತರು ಮತ್ತೆ ಗೊಬ್ಬರದ ಅಂಗಡಿಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಯೂರಿಯಾ ಸಿಗ್ತಿಲ್ಲ ಅಂತೇಳಿ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದು ಕ್ಯೂಗೆ ಹಚ್ಚಿದ್ದಾರೆ. ಇಂಥ ಪರಿಸ್ಥಿತಿ ಹಾಗಾದರೆ ಕರ್ನಾಟಕದಲ್ಲಿ ಯಾಕೆ ಮತ್ತೆ ಮತ್ತೆ ಶುರುವಾಗ್ತಿದೆ? ಕಳೆದ 15 ದಿವಸಗಳಿಂದ ಈ ಸಮಸ್ಯೆ ಇದೆ. ಸಚಿವರು ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ ಹೊರತು ಕೊನೆಗೆ ನಮ್ಮ ಮೇಲೂ ಕೂಡ, ನ್ಯೂಸ್ 18 ಮೇಲೂ ಕೂಡ ಒಂದು ಬಾರಿ ಸಿಟ್ಟಾದ್ರು ಅವರು. ಪಾಪ ನೀವು ನಾನು ಹೇಳಿದ್ದನ್ನೇ ತೋರಿಸ್ತಾ ಇಲ್ಲ, ನೀವು ಬೇರೆನೇನೋ ತೋರಿಸ್ತೀರಿ ಅಂತೇಳೆಲ್ಲ ಬೇಜಾರು ಮಾಡ್ಕೊಂಡಿದ್ರು. ಆದರೆ ನೀವು ಬೇಜಾರು ಮಾಡ್ಕೊಂಡಿದ್ದು ನಮ್ಮ ಮೇಲಲ್ಲ, ಮೊದಲಿಗೆ ಅಲ್ಲಿ ರೈತರ ಹತ್ರ ಹೋಗಬೇಕಾಗಿತ್ತು. ಯೂರಿಯಾದ ಕೊರತೆಗೆ ಏನು ಕಾರಣ, ಯಾವ ಕಾರಣಕ್ಕೆ ಅವರು ಕ್ಯೂ ನಿಂತಿದ್ದಾರೆ, ಇದನ್ನು ತಿಳ್ಕೊಳ್ಬೇಕಂತ ಪ್ರಯತ್ನವನ್ನು ಯಾಕೆ ಸಚಿವರು ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಇದ್ದೇ ಇದೆ. ಅದನ್ನು ಕೂಡ ತೋರಿಸ್ತೀರಿ ಇವತ್ತಿನ ಪಂಚಾಯತಿ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಸಾಮೂಹಿಕ ಸಮಾಧಿ ಏನಾಯಿತು ಅನ್ನುವಂತಹ ಪ್ರಶ್ನೆ ಬೃಹದಾಕಾರವಾಗಿ ಬೆಳೀತಾ ಇದೆ. ಯಾಕಂದರೆ ಅಗೆದಿರುವ 13 ಗುಂಡಿಗಳು, ಪಾಯಿಂಟ್ ನಂಬರ್ 13 ಅಗೆದಿಲ್ಲ ನಿಜ, ಆದರೆ 12 ಪಾಯಿಂಟ್ಗಳನ್ನು ಅಗೆದು ನಂತರ 11A ಅನ್ನುವಂಥ ಇನ್ನೊಂದು ಪಾಯಿಂಟನ್ನು ಕೂಡ ಅಗೆದಿರುವುದರಿಂದಾಗಿ ಒಟ್ಟು 13 ಪಾಯಿಂಟ್ಗಳಲ್ಲಿ ಅಗೆದಂಗೆ ಆಗಿದೆ. ಈ 13 ಪಾಯಿಂಟ್ಗಳಲ್ಲಿ ಹುಡುಕಿದ ನಂತರ ಕೇವಲ 1 ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿದೆ.
ಹಾಗಾದರೆ ಏನಾಯಿತು ಮೂಳೆಗಳು ಮತ್ತು ಇದರ ಸುತ್ತಲೂ ಯಾವೆಲ್ಲ ಮಾತುಗಳು ಬರ್ತಾ ಇದ್ದಾವೆ, ಏನು ಡಿಮ್ಯಾಂಡ್ ಬರ್ತಾ ಇದೆ ಮತ್ತು ವಿಶೇಷವಾಗಿ SIT ಕೂಡ ಇದನ್ನು ಬೇರೆ ಆಯಾಮದ ಕಡೆಗೆ ಈಗ ಹೊರಟಿರೋದು ಯಾವ ಕಾರಣಕ್ಕಾಗಿ, ಗ್ರಾಮ ಪಂಚಾಯಿತಿಯ ಮಾಹಿತಿಯನ್ನು ತೆಗೆದುಕೊಳ್ಳೋದಕ್ಕೆ ಹೊರಟಿದ್ದು ಯಾವ ಕಾರಣಕ್ಕಾಗಿ ಅನ್ನೋದನ್ನು ತೋರಿಸ್ತೀವಿ. ಈಗ ಯಾರಾದರೂ ಒಬ್ರು ಬಂದು ಹೇಳ್ತಾರೆ ಇದೇ ಜಾಗದಲ್ಲಿ ಹೂತಿದ್ದೀವಿ ಅಂತ, ಅದಕ್ಕೆ ನಾವು GPR ಉಪಯೋಗಿಸ್ತಾರೆ. ಧರ್ಮಸ್ಥಳ ಕಾಡಿನೊಳಗಿನ ರಹಸ್ಯ ಭೇದಿಸುತ್ತಿರುವ SIT ಬಂಗ್ಲೆಗುಡ್ಡದಲ್ಲಿ ಶೋಧಕ್ಕೆ ಇಳಿದಿತ್ತು. ಅತಿ ಮುಖ್ಯವಾದ ಪಾಯಿಂಟ್ ಎಂದೇ ಹೇಳಲಾಗಿದ್ದ 13ರಲ್ಲಿ ಅಗಿಯೋ ಪ್ಲಾನ್ ಮಾಡಿಕೊಂಡಿತ್ತು SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಬೆಳ್ತಂಗಡಿ SIT ಕಚೇರಿಗೆ ಭೇಟಿ ಕೊಟ್ಟು ಚರ್ಚೆ ಮಾಡಿದ್ರು. SIT DIG ಅನುಚೇತ ಸ್ಥಳಕ್ಕೆ ಭೇಟಿ ನೀಡಿ ಚರ್ಚಿಸಿದ್ರು. 13ನೇ ಪಾಯಿಂಟ್ ಸುತ್ತಲೂ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. 13ರಲ್ಲಿ ಏನಾದರೂ ಸಿಗುತ್ತೆ ಅನ್ನೋದು ದೂರುದಾರನ ವಾದವಾಗಿತ್ತು. ಆದರೆ ಅಲ್ಲಿ ಏನೂ ಸಿಗಲ್ಲ ಅನ್ನೋದು ಸ್ಥಳೀಯರ ವಾದ ಆಗಿತ್ತು. ಬಲಭಾಗದಲ್ಲಿ ದೃಶ್ಯಗಳನ್ನು ಗಮನಿಸ್ತಾ ಹೋಗ್ತೀನಿ. ಇದು ನೇತ್ರಾವತಿಯಿಂದ ಅಜುಕುರಿಗೆ ಎಂಬಲ್ಲಿಗೆ ಸಂಪರ್ಕ ಮಾಡುವಂಥ ರಸ್ತೆಯ ಪಕ್ಕದಲ್ಲೇ ಇರುವಂಥದ್ದು ಸ್ಪಾಟ್ ನಂಬರ್ 13. ಈ 13ನೇ ಸ್ಪಾಟಲ್ಲಿ ಕಳೆಬರ ಸಿಗುತ್ತಾ ಇಲ್ವಾ ಬಹಳಷ್ಟು ಡೌಟ್ಫುಲ್ ಆದ ಪ್ರಶ್ನೆ. ಯಾಕೆಂದರೆ ಸ್ಥಳೀಯರು ಹೇಳೋ ಪ್ರಕಾರವಾಗಿ ಇದು 13ನೇ ಸ್ಪಾಟ್ ನೇತ್ರಾವತಿಯ ಅಣೆಕಟ್ಟಿನ ಪಕ್ಕದಲ್ಲೇ ಬರುವಂಥದ್ದು. 2019ರಲ್ಲಿ ಇದೇ ನೇತ್ರಾವತಿ ನದಿಯಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ನೀರಿನ ಹರಿವು ಕಂಡು ಬಂದಿತ್ತು. ಬೆಳ್ತಂಗಡಿ ತಾಲೂಕು ಕಂಡು ಕೇಳರಿಯದ ಪ್ರವಾಹ ಕೂಡ ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲಿ ಈ ಭಾಗ ಎಲ್ಲ ನಾಮಾವಶೇಷ ಆಗಿತ್ತು. ಆ ನಂತರವಾಗಿ ಅಭಿವೃದ್ಧಿ ಕಾಮಗಾರಿಗಳು ಇಲ್ಲಿ ಆಗಿತ್ತು. ತಡೆಗೋಡೆ ಆಗಿರ್ಬೋದು, ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳು ಕೂಡ ಆಗಿತ್ತು. ಮಧ್ಯಾಹ್ನದ ಹೊತ್ತಿಗೆ ಬಂಗ್ಲೆಗುಡ್ಡದ ಬಳಿ ಬಂದ ತನಿಖಾ ತಂಡ ಟಾರ್ಗೆಟ್ ಬದಲಾವಣೆ ಮಾಡಿಕೊಂಡಿತ್ತು. ಪಾಯಿಂಟ್ 13ರ ಬದಲು ಮತ್ತೆ ಬಂಗ್ಲೆಗುಡ್ಡಕ್ಕೆ ಬಂದ SIT ಪಾಯಿಂಟ್ 11ರಿಂದ 100 ಮೀಟರ್ ದೂರದಲ್ಲಿದ್ದ ಪಾಯಿಂಟ್ 11A ಗುರುತು ಮಾಡಿ ಅಗೆಯಿತು. ಮಧ್ಯಾಹ್ನದ ಊಟವೂ ಕಾಡಲ್ಲೇ ಆಯಿತು. ಈ ಪ್ರಕರಣದಲ್ಲಿ ಯಾವುದೇ ಗೊಂದಲಗಳು ಉಳಿಬಾರ್ದು, ಯಾವುದೇ ಆರೋಪಗಳಾಗೆ ಉಳಿಬಾರ್ದು, ಅವು ಎಲ್ಲವನ್ನ ಕೂಡ ಸ್ಪಷ್ಟನೆ ಕೊಡುವ ನಿಟ್ಟಿನಲ್ಲಿ ಆತ ತೋರಿಸಿದಂತಹ ಹೊಸ ಜಾಗದಲ್ಲಿ ಉತ್ಖನನ ಮಾಡೋಕೆ ತೀರ್ಮಾನವನ್ನು ಮಾಡಲಾಯಿತು. ಇದು ಏಕಾಏಕಿ ತೆಗೆದುಕೊಂಡಂತಹ ತೀರ್ಮಾನ ಅಲ್ಲ. ಯಾಕೆಂದ್ರೆ ಪ್ರಣವ್ ಮೊಹಂತಿ ಅವರ ಸಮ್ಮುಖದಲ್ಲಿ ಆದಂತಹ ಸಭೆಯಲ್ಲಿ ನಿರ್ಧಾರವಾದಂತಹ ವಿಚಾರ ಇದು. ಪಾಯಿಂಟ್ 11A ನಲ್ಲಿ 3 ಅಡಿ ಆಳಾಗಿದ್ರೂ ಏನೂ ಸಿಗಲಿಲ್ಲ. ಪರಿಣಾಮ ಆ ಗುಂಡಿಯನ್ನ ಅಲ್ಲೇ ಮುಚ್ಚಿ ವಾಪಸ್ಸಾಯಿತು SIT ಟೀಮ್. ಇದೀಗ 13ನೇ ಪಾಯಿಂಟ್ನತ್ತ ಎಲ್ಲರ ಚಿತ್ತ ಬಿದ್ದಿದೆ. ಪಾಯಿಂಟ್ 13 ಅಗೆಯೋದೇ SITಗೆ ದೊಡ್ಡ ಸವಾಲಾಗಿದೆ. ಪಾಯಿಂಟ್ ನಂಬರ್ 13 ಅದು ಬಹಳಷ್ಟು ನಿರ್ಣಾಯಕ ಆಗುತ್ತೆ. ಸತ್ಯ ಅಸತ್ಯದ ಅನಾವರಣಗೊಳಿಸುತ್ತೆ. ಯಾವುದು ಸುಳ್ಳು ಯಾವುದು ಸತ್ಯ ಅನ್ನೋದು ಪಾಯಿಂಟ್ ನಂಬರ್ 13 ಅಲ್ಲಿ ಗೊತ್ತಾಗುತ್ತೆ. ಆದ್ರೆ ಪಾಯಿಂಟ್ ನಂಬರ್ 13 ಅನ್ನ ಡಿಗ್ ಮಾಡೋಕೆ ಬಹಳಷ್ಟು ಭೌಗೋಳಿಕವಾಗಿ ಸವಾಲು ಕೂಡ ಇರುವಂಥದ್ದು. ಯಾಕೆಂದ್ರೆ ಪಕ್ಕದಲ್ಲೇ ನೇತ್ರಾವತಿ ಅಣೆಕಟ್ಟು ಇದೆ, ವಿದ್ಯುತ್ ಕಂಬಗಳು ಕೂಡ ಇದೆ, ಟ್ರಾನ್ಸ್ಫರ್ ಕಂಬಗಳು ಕೂಡ ಇದೆ. ಆತ ನೋಟ್ ಮಾಡಿರುವಂತಹ ಪಾಯಿಂಟ್ ನಂಬರ್ 13 ಸುಮಾರು 40ರಿಂದ 50 ಮೀಟರ್ ಸುತ್ತಳತೆ ಇರುವಂಥದ್ದು. ಅಷ್ಟೂ ಜಾಗವನ್ನು ಅಗಿಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕಿರುವಂಥದ್ದು. ಅನಾಮಿಕ ವ್ಯಕ್ತಿ ಹೇಳಿರುವಂತಹ ಪ್ರಕಾರವಾಗಿ ಪಾಯಿಂಟ್ ನಂಬರ್ 13 ನಲ್ಲಿ ಸುಮಾರು 8ಕ್ಕೂ ಹೆಚ್ಚು ಶವಗಳನ್ನು ಹೂತು ಹಾಕಿದ್ದೇನೆ ಎಂಬ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಬೆಳ್ತಂಗಡಿ SIT ಕಚೇರಿಯಲ್ಲಿ ಮ್ಯಾರಥಾನ್ ಮೀಟಿಂಗ್. ಪ್ರಣವ್ ಮೊಹಂತಿ ಅಧ್ಯಕ್ಷತೆಯಲ್ಲಿ ಪಾಯಿಂಟ್ 13ಕ್ಕೆ ಸ್ಕೆಚ್. ಒಂದು ಕಡೆ ಉತ್ಖನನ, ಇನ್ನೊಂದು ಕಡೆ ಸಭೆ ಮೇಲೆ ಸಭೆ. ಬೆಳ್ತಂಗಡಿ SIT ಕಚೇರಿಯಲ್ಲಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಮ್ಯಾರಥಾನ್ ಮೀಟಿಂಗ್ ನಡೆಯಿತು. ಈವರೆಗೆ ಆಗಿರುವ ತನಿಖಾ ಪ್ರಗತಿ, ಮುಂದಿನ ಯೋಜನೆ, ಸ್ಥಳ ಮಹಜರು ಬಗ್ಗೆ ಸಭೆ ನಡೆಯಿತು. ತನಿಖಾಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ರು ಪ್ರಣವ್ ಮೊಹಂತಿ. ದೂರುದಾರ ಇನ್ನಷ್ಟು ಪಾಯಿಂಟ್ ತೋರಿಸಿದ್ರೆ ಶೋಧ ನಡೆಸ್ತಾರ, ಇನ್ನಷ್ಟು ಪಾಯಿಂಟ್ಗಳ ಬಗ್ಗೆ ಏನು ಮಾಡಬೇಕು ಅನ್ನೋ ಬಗ್ಗೆಯೂ ಚರ್ಚೆ ಆಯಿತು. ಈ ಎಲ್ಲದರ ಮಧ್ಯೆಯೇ ಇಡೀ ಕೇಸ್ಗೆ ಟ್ವಿಸ್ಟ್ ಕೊಡುವ ಆರೋಪವೊಂದನ್ನ ಹೊತ್ತು ತಂದ್ರು ದೂರುದಾರೆ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್. ಶವಗಳ ಪತ್ತೆಗೆ ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡಾರ್ ಬಳಸಲು ಒತ್ತಡ ಹೇರಿದ್ರು. GPR ಖರೀದಿಗೆ ಕೆಲ ಶಕ್ತಿಗಳಿಂದ ಅಡ್ಡಿಯಾಗ್ತಿದೆ ಎಂಬುದು ಮಂಜುನಾಥ್ ಆರೋಪ. GPR ಯಂತ್ರ ಸಿಗದಂತೆ ಕೆಲವರಿಂದ ಪಿತೂರಿ ಆಗ್ತಿದೆಯಂತೆ. ಕಂಪನಿಗಳ ಮೇಲೆ ಒತ್ತಡ ಹಾಕಿ ಬೆದರಿಕೆ ಹಾಕ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಮಂಜುನಾಥ್. ಹಾಗೆ ಕೆಲವರು ಮುಂಗಡವಾಗಿ GPR ಬುಕ್ಕಿಂಗ್ ಮಾಡಿದ್ದಾರೆ. SIT ತನಿಖೆಗೆ GPR ಸಿಗದಂತೆ ಪಿತೂರಿ ಅಡ್ಡಿ ಮಾಡುತ್ತಿದ್ದಾರೆ. ಇದರಿಂದಾಗಿ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಕುಟುಂಬಗಳಿಗೆ ಅತಿ ದೊಡ್ಡ ಅನ್ಯಾಯ ಆಗುತ್ತೆ ಎಂಬ ಗಂಭೀರ ಆರೋಪ ಮಾಡಿದ್ರು ಮಂಜುನಾಥ್. ಹಾಗಾದ್ರೆ ಏನಿದು GPR? ಧರ್ಮಸ್ಥಳ ಕಾಡಿನೊಳಗೆ GPR ಏನ್ ಮಾಡುತ್ತೆ? ಏನೆಲ್ಲ ಸವಾಲುಗಳಿವೆ ಎಂಬ ಪ್ರಶ್ನೆಗಳು ಏಳುತ್ತವೆ. ಮಣ್ಣಿನೊಳಗೆ ಸೇರಿರುವ ಮೂಳೆಗಳನ್ನು ಪತ್ತೆ ಹಚ್ಚಲು GPR ತಂತ್ರಜ್ಞಾನ ಸಹಕಾರಿಯಾಗುತ್ತೆ. ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡಾರ್ ಮೂಲಕ ಮೂಳೆಗಳು ಎಷ್ಟೇ ಆಳದಲ್ಲಿದ್ದರೂ ಪತ್ತೆ ಮಾಡುತ್ತೆ.
ಪ್ರಕೃತಿಯ ಸ್ಥಿತಿಗತಿಗಳು ಕೂಡ ಪರಿಣಾಮ ಬೀರುತ್ತೆ. ಮಣ್ಣಿನಲ್ಲಿ ಆಸಿಡ್ ರೂಪ ತಾಳಿರುವ DNA ಸಂಗ್ರಹಿಸಿ ಪರೀಕ್ಷಿಸಬೇಕು. ಭಾರಿ ಮಳೆ, ತೇವಾಂಶ ಜಾಸ್ತಿ ಇರುವ ಕಾರಣಕ್ಕೆ ಮೂಳೆಗೆ ಹಾನಿಯಾಗಿರೋದಿಲ್ಲ. ಈ ನೆಲದ ಕೆಳಗಡೆ ಅಂದ್ರೆ ಅಂಡರ್ ದ ಗ್ರೌಂಡ್ ಏನಾದ್ರೂ ಆಬ್ಜೆಕ್ಟ್ಸ್ ಇದೆಯಾ, ಆರ್ ದೇರ್ ಇಸ್ ಸಮ್ ಚೇಂಜ್ ಇನ್ ದ ಮೀಡಿಯಂ ಅಂತ ಹೇಳ್ತೀವಿ ನಾವು. ಚೇಂಜ್ ಇನ್ ದ ಮೀಡಿಯಂ ಅಂದ್ರೆ ಆ ಮಣ್ಣಿನ ಪದರದಲ್ಲಿ ಏನಾದ್ರೂ ಬದಲಾವಣೆ, ಏನೋ ಕಲ್ಲು ಇದೆಯಾ, ಇಲ್ಲ ನೀರಿದೆಯಾ, ಇಲ್ಲ ಗಾಳಿ ಇದೆಯಾ, ಆಮೇಲೆ ಎಲ್ಲದಕ್ಕಿಂತ ಏನಾದ್ರೂ ಈ ಮೂಳೆಗಳು ಇಲ್ಲ ಬಾಡೀಸ್ ಏನೇ ಇದ್ರೆ, ಅಂದ್ರೆ ಇದರಲ್ಲಿ ಹೇಗೆ ಅಂದ್ರೆ ದಿಸ್ ಟೆಕ್ನಾಲಜಿ ಇಟ್ ಹಸ್ ಗಾಟ್ ಒನ್ ಆಂಟೆನಾ. ಒಳಗೆ ಆ ಇನ್ಸ್ಟ್ರೂಮೆಂಟ್ ಒಳಗೆ ಒಂದು ಆಂಟೆನಾ ಇರುತ್ತೆ, ಅದರಿಂದ ರೇಡಿಯೋ ವೇವ್ಸ್ ಜನರೇಟ್ ಆಗುತ್ತೆ. ಒಂದ್ಸಲಿ ಆ ಗ್ರೌಂಡ್ ಒಳಗಡೆ ಬಿಟ್ಟಾಗ ದೇರ್ ಇಸ್ ಏನಾದ್ರೂ ಆ ಮಣ್ಣಿನಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ, ಅಂದ್ರೆ ಯಾವುದೇ ವಸ್ತುಗೆ ಆ ರೇಡಿಯೋ ವೇವ್ಸ್ ಸ್ಟ್ರೈಕ್ ಮಾಡಿ ಅದರಿಂದ ಹೊರಹೊಮ್ಮುತ್ತೆ. ಆ ಹೊರಹೊಮ್ಮತನ್ನ ದಟ್ ವಿಲ್ ಬಿ ಕಾಟ್ ಬೈ ಸಾಫ್ಟ್ವೇರ್. ಅದರಿಂದ ನಮಗೆ ಇದು ಮಾನಿಟರ್ ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. GPR ಸಿಸ್ಟಮ್ಗೂ ಕೆಲ ತಾಂತ್ರಿಕ ತೊಂದರೆಗಳು ಕಾಡುತ್ತವೆ. ಪ್ರವಾಹದಿಂದ ಮಣ್ಣು ಕೊಚ್ಚಿ ಹೋಗಿದ್ದರೆ ಕಷ್ಟವಾಗುತ್ತೆ. ಹೊಸ ಮಣ್ಣು ಬಂದು ಕೂತಿದ್ರೂ ಅಲ್ಲಿ ಹುಡುಕೋದು ಕಷ್ಟ. ಕಲ್ಲು ಮತ್ತು ಮೂಳೆಯ ಸಾಂದ್ರತೆ ಒಂದೇ ಆಗಿದ್ದರೆ ಕಂಡುಹಿಡಿಯುವುದು ಕಷ್ಟ. ಕಲ್ಲು ಬಂಡೆ ಅಲ್ಲದೆ ಮೂಳೆಯ ಸಾಂದ್ರತೆ ಇರುವ ಇತರೆ ಯಾವುದೇ ವಸ್ತು ಸಿಕ್ಕರೂ ಕಷ್ಟವಾಗುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ. ಬೋನ್ಸ್ ಮತ್ತೆ ಸ್ಟೋನ್ ಎರಡು ಪಕ್ಕದಲ್ಲಿ ಇದ್ರೆ ವಿ ಮೈಟ್ ಗೆಟ್ ಈಸಿಲಿ ಕನ್ಫ್ಯೂಸ್ಡ್ ಫಾರ್ ದ ಬೋನ್ ಡೆನ್ಸಿಟಿ ಆಫ್ ದ ಸ್ಟೋನ್. ವಿ ಮೈಟ್ ಲ್ಯಾಂಡ್ ಅಪ್ ವಿತ್ ಗೆಟಿಂಗ್ ಎ ಸ್ಟೋನ್ ಆಲ್ಸೋ. ಸೊ ಅಲ್ಲಿ ಸಾಕಷ್ಟು ಕಲ್ ಬಂಡೆಗಳು ಅವೆಲ್ಲ ಇದಾವೆ ಅಂತ ಹೇಳಿ ಹೇಳ್ತಾರೆ. ಬೋನ್ ಡೆನ್ಸಿಟಿ ಇರುವಂತ ವಸ್ತು ಯಾವುದೇ ಇದ್ರು ಪಕ್ಕದಲ್ಲಿ, ಸೊ ವಿ ಮೈಟ್ ಗೆಟ್ ಕನ್ಫ್ಯೂಸ್ ಫಾರ್ ದೋಸ್ ಥಿಂಗ್ಸ್. ಸೊ ಇಟ್ ಈಸ್ ಒನ್ ಎಫರ್ಟ್ ಟು ಫೈಂಡ್ ಔಟ್ ದ ಸ್ಕೆಲ್ಟನ್ ರಿಮೇನ್ಸ್ ಅಷ್ಟೇ. ಸೊ ವಿ ಹ್ಯಾವ್ ಟು ವೇಟ್ ಅಂಡ್ ಸಿ ಅಷ್ಟೇ. ಈ ಮಧ್ಯೆ ಧರ್ಮಸ್ಥಳ ಕಾಡಿನೊಳಗೆ ಚಟುವಟಿಕೆಗಳ ಮೇಲೆ ಅರಣ್ಯ ಇಲಾಖೆ ಕೂಡ ಕಣ್ಣಿಟ್ಟಿದೆ. SIT ತನಿಖೆ ವೇಳೆ ಅಕ್ರಮಗಳು ಬಯಲಾದ್ರೆ ಕ್ರಮಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ನೋಡಿ, ತನಿಖೆ ನಡೀತಾ ಇದೆ. ತನಿಖಾ ವರದಿ ಆಧಾರದ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಅರಣ್ಯ ಇಲಾಖೆ ಅಧಿಕಾರಿಗಳು ಎಲ್ಲಾದರೂ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ ತೋರಿಸಿದ್ರೆ ಕಾನೂನು ಪ್ರಕಾರ ಶಿಸ್ತು ಕ್ರಮ ಜರುಗಿಸ್ತೇವೆ. ಇದಕ್ಕೆ ನಾನು ಹೇಳ್ತಾ ಇದ್ದೇನೆ, ಅದು ಎಲ್ಲಿ ಇಲ್ಲಿಗಲ್ ಆಗಿದೆ, ಯಾವ ಅರಣ್ಯ ಪ್ರದೇಶ ಇದೆ, ಯಾವ ಸರ್ವೆ ನಂಬರ್ ಇದೆ, ಯಾರ ವ್ಯಾಪ್ತಿಯಲ್ಲಿ ಬರ್ತದೆ, ಯಾವತ್ತಾಗಿದೆ, ಯಾರು ಜವಾಬ್ದಾರಾಗಿದ್ದಾರೆ, ಅದೆಲ್ಲ ತನಿಖೆಯಲ್ಲಿ ಬರ್ತದೆ. ತನಿಖಾ ವರದಿ ಬಂದ ಮೇಲೆ ಮುಂದಿನ ಕ್ರಮ ಆಗುತ್ತೆ. ಅಕ್ರಮವಾಗಿದ್ರೆ ಖಂಡಿತವಾಗಿ ಕ್ರಮ ಆಗುತ್ತೆ. ಮೂಳೆಗಳ ಹುಡುಕಾಟದೊಂದಿಗೆ SIT ಇನ್ನಷ್ಟು ಸಾಕ್ಷಿಗಳು, ದಾಖಲೆಗಳನ್ನು ಜಾಲಾಡುತ್ತಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಇನ್ನಷ್ಟು ಮಾಹಿತಿ ಸಂಗ್ರಹಿಸಿದೆ. 1995ರಿಂದ 2005ರವರೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದವರ ಮಾಹಿತಿ ಪಡೆದಿದೆ. PDOಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಸಿಬ್ಬಂದಿಯ ಮಾಹಿತಿ ಸಂಗ್ರಹ ಮಾಡಿದೆ. ಮೊನ್ನೆಯಷ್ಟೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೂತಿರುವ ಅನಾಥ ಶವಗಳ ವರದಿ ಪಡೆದಿತ್ತು. 1995ರಿಂದ 2014ರವರೆಗಿನ UDR ದಾಖಲೆಗಳನ್ನೂ ಪಡೆದುಕೊಂಡಿತ್ತು. ಇದೀಗ ಇನ್ನಷ್ಟು ಸಾಕ್ಷಿಗಳ ಸಂಗ್ರಹ ಮಾಡಿರೋದು ಕುತೂಹಲ ಮೂಡಿಸಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ಹಾಗೂ ಅಜಿತ್ ಕುಮಾರ್, ನ್ಯೂಸ್ 18 ಧರ್ಮಸ್ಥಳ. ಇನ್ನು ಧರ್ಮಸ್ಥಳದಲ್ಲಿ ಈ ಒಂದು SIT ತನಿಖೆ ನಡೆಸ್ತಾ ಇರುವಂಥದ್ದನ್ನು ವರದಿ ಮಾಡ್ತಾ ಇದ್ದಂಥ 3 ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ. ಈ ಹಲ್ಲೆ ನಡೆದಿರುವಂಥದ್ದು ನೇತ್ರಾವತಿ ನದಿ ಬಳಿಯ ಪಾಂಗಳದಲ್ಲಿ ನಡೆದಿರತಕ್ಕಂತಹ ಗಲಾಟೆ ಇದು. ಇಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥ ಆರೋಪ ಇದೆ. ಒಂದು ಗುಂಪು ಬಂದವರ ಮೇಲೆ ಹಲ್ಲೆ ನಡೆಸಿದೆ. ಪ್ರತಿಷ್ಠಿತ ಕುಟುಂಬದ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿರುವ ಆರೋಪ. ಹಲ್ಲೆ ಖಂಡಿಸಿ ಪಾಂಗಳ ಕ್ರಾಸ್ ಬಳಿಯಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಎರಡೂ ಕಡೆ ಯುವಕರನ್ನು ಪೊಲೀಸರು ಚದುರಿಸಿದ್ದಾರೆ. ಜಾಗ ಖಾಲಿ ಮಾಡದಿದ್ದರೆ ಲಾಠಿ ಚಾರ್ಜ್ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಪೊಲೀಸರು ನೀಡಿದರು. ಸಂಜೆ ವೇಳೆಗೆ ಈ ಘಟನೆ ನಡೆದಿರುವಂಥದ್ದು. ಎರಡೂ ಕಡೆಯಲ್ಲೂ ಕೂಡ ಯುವಕರಿದ್ದರು, ಅವ್ರನ್ನ ಚದುರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಈಗಲೂ ಕೂಡ ಪರಿಸ್ಥಿತಿ ಹಾಗೆಯೇ ಮುಂದುವರೆದಿದೆ. ಪಾಂಗಡದ ದೃಶ್ಯವನ್ನು ನಾವಿಲ್ಲಿ ನೇರ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇವಾಗಿನ ರಾತ್ರಿ ಇಷ್ಟೊತ್ತಾದರೂ ಕೂಡ ಅಲ್ಲಿ ಎರಡೂ ಗುಂಪುಗಳು ಸೇರಿಕೊಂಡಿದ್ದಾವೆ. ಅದರಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆಯನ್ನು ಮಾಡಿರುವಂಥವರು ಒಂದಿಷ್ಟು ಮಂದಿ ಮಾಡ್ತಿರುವಂಥ ಆರೋಪ ಧರ್ಮಸ್ಥಳದ ಒಂದು ಪ್ರತಿಷ್ಠಿತ ಕುಟುಂಬದವರ ಬಗ್ಗೆ ಇವರು ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಅವ್ರ ಮೇಲೆ ಹಲ್ಲೆ ನಡೆಸಲಾಗಿದೆ ಅನ್ನುವ ಆರೋಪ ಇಲ್ಲಿ ಕೇಳಿ ಬಂದಿದೆ. ಆದರೆ ಎರಡೂ ಕಡೆಯಲ್ಲಿ
ಗುಂಪು ಸೇರಿದ್ದಾರೆ. ಅವ್ರನ್ನ ಸಮಾಧಾನಪಡಿಸಿ ಕಳಿಸುವಂತಹ ಪ್ರಯತ್ನಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಆದರೆ ಈ SIT ತನಿಖೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ಪ್ರತಿಯೊಬ್ಬರು ಕೂಡ ಇರಬೇಕಾಗಿದೆ. ಯಾಕಂದರೆ ಸತ್ಯವನ್ನು ಹುಡುಕಾಡುವಂತಹ ಪ್ರಯತ್ನ ಅಷ್ಟೇ ಇಲ್ಲಿ ನಡೀತಾ ಇದೆ. ನಿಜಕ್ಕೂ ಯಾವುದು ಸತ್ಯ ಅನ್ನುವಂಥದ್ದು ಗೋಚರ ಆಗುವಂಥದ್ದಿದೆ. ಎರಡನೇ ಸುದ್ದಿ ನಿಮಗೆ ತೋರಿಸ್ತೀನಿ. ಯೂರಿಯಾ ಎಲ್ಲಿದೆ ಸಚಿವರೇ? ಯಾಕಂದರೆ ರಾಜ್ಯದಲ್ಲಿ ಯೂರಿಯಾಗಾಗಿ ಇನ್ನೂ ಕೂಡ ಕ್ಯೂ ಮುಂದುವರೆದಿದೆ. ಕೃಷಿ ಸಚಿವರೇ, ಯೂರಿಯಾ ಸಿಗ್ತಿಲ್ಲ, ಇದು ನಮ್ಮ ಜನ ಹೇಳ್ತಿರುವಂತಹ ಮಾತು. ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಆದರೆ ತಾವು ಯಥಾ ಪ್ರಕಾರವಾಗಿ ಸ್ಪಷ್ಟನೆಗಳನ್ನು, ಸಮಜಾಯಿಷಿಗಳನ್ನು ಕೊಡ್ತಾ ಹೋಗ್ಬೋದು. ಯಾಕಂದರೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಇತ್ತೀಚೆಗೆ ಸಮಜಾಯಿಷಿ ಕೊಡುವಂಥದ್ರಲ್ಲಿ ಭಾಳ ನಿಪುಣರಾಗಿದ್ದಾರೆ. ಮತ್ತೆ ಶುರುವಾಯಿತು ಯೂರಿಯಾ ಅಭಾವ. ಯಾಕಂದರೆ ಜನ ಸುಖ ಸುಮ್ಮನೆ ಅಂತೂ ಗೊಬ್ಬರದ ಅಂಗಡಿ ಮುಂದೆ ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಕ್ಯೂ ನಿಲ್ಲಿಸುವಂತಹ ಪರಿಸ್ಥಿತಿ ಯಾವುದೇ ಜನರು ಕೂಡ ತಮಾಷೆಗಾಗಿ ಅಂತೂ ಮಾಡೋದಿಲ್ಲ. ರಾಜ್ಯದ ಬಹುತೇಕ ಕಡೆ ಯೂರಿಯಾ ಸಿಗದೆ ರೈತರು ಪರದಾಡ್ತಾ ಇದ್ದಾರೆ. ಇದು ರೈತರ ಪರಿಸ್ಥಿತಿ. ಇದು ರೈತರು ಯೂರಿಯಾ ಅಂಗಡಿಗಳ ಮುಂದೆ ಕಾದು ಕೂರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಅನಿವಾರ್ಯತೆ ಈಗ ಇಟ್ಟಿದ್ದಾರೆ. ಸಮಸ್ಯೆ ಶುರುವಾಗಿ 15 ದಿನ ಕಳೆದರೂ ಯೂರಿಯಾ ಸಿಗ್ತಿಲ್ಲ. ಯಾಕೆ? ಇದು ಪ್ರಾಥಮಿಕವಾಗಿರತಕ್ಕಂತಹ ಪ್ರಶ್ನೆ. ಸಮಸ್ಯೆ ಶುರುವಾಗಿದ್ದು ಜುಲೈ ಕಡೆ ವಾರದಲ್ಲಿನೇ ಶುರುವಾಗಿದೆ, ಜಾಸ್ತಿ ಆಗಿದೆ. ಅನೇಕ ಕಡೆಗಳಲ್ಲಿ ನೂರಾರು ಜನ ಕ್ಯೂ ನಿಂತಿದ್ರು. ಈಗಲೂ ನ್ಯಾನೋ ಯೂರಿಯಾ ಸಲಹೆ ಕೊಡ್ತೀರಾ ಅಥವಾ ಸಮಸ್ಯೆನ ಬಗೆಹರಿಸ್ತೀರಾ? ನ್ಯಾನೋ ಯೂರಿಯಾ ಇದ್ದರೆ ಸಾಕಾಗುತ್ತೆ, ನೀವು ಯೂರಿಯಾ ಬದಲಿಗೆ ನ್ಯಾನೋ ಯೂರಿಯಾ ಬಳಸ್ಬೋದು ಅಂತಕೊಂಡು ಇದರ ಮೊದಲೇ ಜಾಗೃತಿ ಮೂಡಿಸಬೇಕಾಗಿತ್ತು. ಈಗ ಹೇಳೋದಲ್ಲ ಇದನ್ನು. ಆದರೆ ನಮ್ಮ ಕೃಷಿ ಸಚಿವರು ಹೇಗೆ ಅಂತ ಹೇಳಿದರೆ ಈಗ ಈ ವಿಚಾರಗಳನ್ನು ವಿವರಿಸ್ತಾ ಇದ್ದಾರೆ. ರೈತರು ತಮ್ಮ ಮಕ್ಕಳನ್ನೇ ಕ್ಯೂ ನಿಲ್ಲಿಸುವಂತಹ ಪರಿಸ್ಥಿತಿ ತಂದಿಟ್ಟಿದ್ದು ಯಾರು? ಕರ್ನಾಟಕದಲ್ಲಿ ಇಂಥದ್ದು ಪರಿಸ್ಥಿತಿ ಯಾಕೆ ಬಂತು? ಮಕ್ಕಳು ಬಂದು ಕ್ಯೂ ನಿಲ್ತಾರಲ್ಲ, ಇಂತಹ ಪರಿಸ್ಥಿತಿಯನ್ನು ಯಾಕೆ ತಂದಿಟ್ರಿ? ಇದು ಈಗಿರುವಂತಹ ಭಾಳ ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆ. ನೋಡಿ, ಇಲ್ಲಿ ನಾಮಜೋಶಿ ರಸ್ತೆ ಗದಗ, ಈ ನಾಮಜೋಶಿ ರಸ್ತೆ ಇದನ್ನು ನಾವು ಜುಲೈ ಕಡೆ ವಾರದಲ್ಲೂ ಕೂಡ ಹೇಳಿದ್ವಿ. ಈ ರೀತಿಯಾದ ಪರಿಸ್ಥಿತಿ ಇದೆ ನಾಮಜೋಶಿ ರಸ್ತೆಯಲ್ಲಿ ಗದಗದಲ್ಲಿ ಅಂತೇಳಿ. ಸಚಿವರು ಅದನ್ನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಅವ್ರ ಪ್ರಕಾರ ನೀವು ಮಾಧ್ಯಮದವರು ಏನೋ ಒಂದು 50 ಜನ ಇದ್ದರೆ ಹೋಗಿ ತೋರಿಸಿ 5,000 ಜನ ಇದ್ದಂಗೆ ಕಾಣುವಂಗೆ ತೋರಿಸ್ತೀರಿ ಅಂತೇಳೆಲ್ಲ ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡ್ತಾಯಿದ್ರು. 50 ಜನ 500 ಜನ ಪ್ರಶ್ನೆ ಅಲ್ಲ, 5 ಜನ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಬಂದರೂ ಕೂಡ ಅದು ತಪ್ಪು ಅಂತ. ಆ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಯೂರಿಯಾಗಾಗಿ ಮಕ್ಕಳನ್ನು ಕ್ಯೂ ನಿಲ್ಲಿಸಿದ್ದಾರೆ ಜನ. ಇಂಥದ್ದೊಂದು ಪರಿಸ್ಥಿತಿ ನಾಮಜೋಶಿ ರಸ್ತೆ ಗದಗದಲ್ಲಿ ಇತ್ತು. ಇದು ಈ ದೃಶ್ಯ ಹೇಳ್ತಾ ಇದೆ. ಮಕ್ಕಳು ತಮ್ಮ ಜೊತೆಗೆ ಏನು ಆಧಾರ್ ಕಾರ್ಡ್ಗಳನ್ನು ತಂದಿಟ್ಕೊಂಡು ನಿಲ್ತಿರುವಂತಹ ದೃಶ್ಯ ಇದು ಗದಗದಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ಇಲ್ಲಿನ ಒಂದು ಗೊಬ್ಬರದ ಅಂಗಡಿಯ ಮುಂದೆ ಕಂಡು ಬಂದಿರತಕ್ಕಂತಹ ದೃಶ್ಯ. ಇನ್ನು ಶಾಲೆ ಬಿಟ್ಟು ಅಂಗಡಿಗಳ ಮುಂದೆ ಮಕ್ಕಳು ಕ್ಯೂ ನಿಂತಿದ್ದಾರೆ. ನಾಮಜೋಶಿ ರಸ್ತೆ ಗದಗದಲ್ಲಿ ಕಲಿಯೋದು ಬಿಟ್ಟು ಕಾಯುವಂತಹ ಸ್ಥಿತಿ. ಯಾಕಂದರೆ ಹೊಲಕ್ಕೆ ಗೊಬ್ಬರ ಹಾಕಿದ್ರಷ್ಟೇ ಶಾಲೆ ಕಳಿಸೋದಕ್ಕೂ ಸಾಧ್ಯ ಆಗುತ್ತೆ. ಮಕ್ಕಳನ್ನು ಊಟ ನಿದ್ದೆ ಇಲ್ಲದೆ ಮಕ್ಕಳ ಸಮೇತ ರೈತರು ಕ್ಯೂ ನಿಂತಿದ್ದಾರೆ. ಇಂಥದ್ದೊಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ ಯೂರಿಯಾಗಾಗಿ. ಸಚಿವರೇ, ಇದು ಯೂರಿಯಾಗಾಗಿ. ಇನ್ನು ಕಲಬುರಗಿಯಲ್ಲಿ ಇರುವಂತಹ ಸ್ಥಿತಿಯನ್ನು ಕಲಬುರಗಿ ಜೇವರ್ಗಿಯಲ್ಲಿ ನೋಡಿ, ಪಾಪ ಜನ ಕ್ಯೂ ನಿಲ್ಲೋದಕ್ಕಾಗೋದಿಲ್ಲ. ಅಲ್ಲಿಯ ಪರಿಸ್ಥಿತಿಯಲ್ಲಿ ನಿಲ್ಕೊಂಡು ತಮ್ಮ ಚಪ್ಪಲಿಗಳನ್ನು ಕ್ಯೂ ನಿಲ್ಲಿಸಿದ್ದಾರೆ. ಚಪ್ಪಲಿಗಳನ್ನು ಇಟ್ಟು ಕ್ಯೂ ನಿಲ್ಲಿಸಿದ್ದಾರೆ. ನಂತರ ತಮ್ಮ ಸರದಿ ಬಂದಾಗ ಅಲ್ಲಿಗೆ ಹೋಗಿ ನಿಂತ್ಕೊಳ್ಳೋಣ ಅಂತ ಹೇಳ್ಕೊಂಡು. ಇಂಥದ್ದೊಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗೋದಕ್ಕೆ ಕಾರಣ ಯಾರುದು? ಯಾವ ಕಾರಣಕ್ಕಾಗಿ ಇಂಥ ದೃಶ್ಯಗಳು ಕಂಡು ಬರ್ತವೆ? ಜನರು ಇದನ್ನೇನು ತಮಾಷೆಗಾಗಿ ಮಾಡ್ತಾ ಇರೋದಿಲ್ಲ ಸಚಿವರೇ. ಇದು ಜನರ ಪರಿಸ್ಥಿತಿ ಇದೆ. ಯಾಕಂದರೆ ತಾವು ಜಿಲ್ಲೆಗಳಿಗೆ ಹೋಗ್ತಾ ಇಲ್ಲ, ಹಾಗಾಗಿ ಪರಿಸ್ಥಿತಿ ನಿಮಗೆ ಅರ್ಥ ಆಗ್ತಾ ಇಲ್ಲ. ಕರ್ನಾಟಕದ ಪರಿಸ್ಥಿತಿ ಹೆಂಗಿದೆ ಅಂತೇಳಿ, ಕರ್ನಾಟಕದ ಉತ್ತರ ಭಾಗದಲ್ಲಿ ಪರಿಸ್ಥಿತಿ ಹೆಂಗಿದೆ ಅನ್ನೋಂಥದ್ದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಿರ್ತಿದ್ರೆ ತಾವು ಅಲ್ಲಿಗೆ ಹೋಗಿರ್ತೀವಿ, ನಿಮಗೆ ಅರ್ಥ ಆಗ್ತಿತ್ತು. ಇದು ಇಲ್ಲಿರುವಂತಹ ಪರಿಸ್ಥಿತಿ, ಜೇವರ್ಗಿಯ ಪರಿಸ್ಥಿತಿ. ಇದು ಜೇವರ್ಗಿಯಲ್ಲಿ ನರಿಬೋಳದಲ್ಲಿ ಇರುವಂತಹ ಪರಿಸ್ಥಿತಿ ಇದು. ಜೇವರ್ಗಿ ತಾಲೂಕಿನಲ್ಲಿರುವಂತಹ ಪರಿಸ್ಥಿತಿ ಇದು. ರಾತ್ರಿಡೀ ಕಾದರೂ ಇಲ್ಲಿ ಯೂರಿಯಾ ಸಿಗ್ತಾ ಇಲ್ಲ. ಬೆಳೆ ಮೇಲೆ ಬರಬೇಕು ಅಂತ ಹೇಳಿದಾಗ ಸಹಜವಾಗಿ ಯೂರಿಯಾ ಹಾಕ್ತಾರೆ. ಯೂರಿಯಾ ಹಾಕೋದಕ್ಕೆ ಯೂರಿಯಾ ಸಿಗ್ತಾ ಇಲ್ಲ. ಇಂಥದ್ದೊಂದು ಪರಿಸ್ಥಿತಿ ಈಗ ಇಲ್ಲಿ ನಿರ್ಮಾಣ ಆಗಿರುವಂತಹ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದೆಲ್ಲವೂ ಕೂಡ ರೈತರ ಪರಿಸ್ಥಿತಿ, ಕರ್ನಾಟಕದ ರೈತರ ಪರಿಸ್ಥಿತಿ. ಇನ್ನು ಚಿತ್ರದುರ್ಗದಲ್ಲಿರುವಂತಹ ಪರಿಸ್ಥಿತಿಯನ್ನು ನೋಡಿ. ಯೂರಿಯಾಗೆ ಕಾದು ರೈತರು ಸುಸ್ತಾಗಿದ್ದಾರೆ. ಅಧಿಕಾರಿಗಳ ಜೊತೆಗೆ ಆಕ್ರೋಶದ ಮಾತುಗಳನ್ನು ಬರ್ತಾ ಇದ್ದಾವೆ. ಯಾಕಂದರೆ ಪಾಪ ಎಷ್ಟು ತಿಳಿ ಕಾಯಬೇಕು? ತಮ್ಮ ಹೊಲದಲ್ಲಿ ಕೆಲಸ ಮಾಡಬೇಕಾದಂಥವ್ರು ಕೃಷಿ ಇಲಾಖೆಯವರ ಜೊತೆಗೆ ಅಥವಾ ಗೊಬ್ಬರದ ಅಂಗಡಿಗಳ ಮುಂದೆ ನಿಲ್ಲೋದಕ್ಕೆ ಬೇಕಾಗಿ ನೀವು ಸಚಿವರಾಗಿದ್ದ ಯಾವ ಕಾರಣಕ್ಕಾಗಿದ್ದು? ಯೂರಿಯಾ ಸಿಗದೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ರೈತರ ಪರಿಸ್ಥಿತಿನ ಅರ್ಥ ಆಗುವಂಥವ್ರು ಇದ್ದರೆ ಖಂಡಿತವಾಗಲೂ ಕೂಡ ಇಷ್ಟೊತ್ತಿಗೆ ಸಮಸ್ಯೆ ಬಗೆಹರಿತಾ ಇತ್ತು. ಅನ್ನ ಆಹಾರ ಬಿಟ್ಟು ಕಾದರೂ ಕೂಡ ಈ ಯೂರಿಯಾ ಸಿಗ್ತಾ ಇಲ್ಲ. ಮುಖ್ಯಮಂತ್ರಿಯವರು ಒಂದು ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಯವರು ಪತ್ರ ಬರೆಯುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಕರ್ನಾಟಕದಲ್ಲಿ? ಯಾಕೆ ದಾಸ್ತಾನು ಸರಿಯಾಗಿಲ್ಲ? ಪ್ರತಿಭಟನೆ ಮಾಡಿದರೂ ಕೂಡ ಕೇಳೋರಿಲ್ಲ. ಈ ವರ್ಷ ಕೃಷಿ ಜಾಸ್ತಿ ಆಗಿದೆ, ಕೃಷಿ ಚಟುವಟಿಕೆ, ಬಿತ್ತನೆ ಪ್ರದೇಶ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನಮ್ಮವರೇನು ಚಂದ್ರಲೋಕದಲ್ಲಿ ಹೋಗಿ ಬಿತ್ತುತ್ತಾ ಇಲ್ಲ, ಕರ್ನಾಟಕದಲ್ಲಿ ಬಿತ್ತುತ್ತಾ ಇರೋದು. ಕರ್ನಾಟಕದಲ್ಲೇ ಮಳೆ ಆಗಿರೋದು. ಅದು ಕೃಷಿ ಇಲಾಖೆ ಗೊತ್ತಿರಬೇಕಿತ್ತು. ಕೃಷಿ ಇಲಾಖೆ ಇರುವಂಥದ್ದು ಯಾವ ಕಾರಣಕ್ಕಾಗಿ? ಅದು ಬೆಂಗಳೂರಿನಲ್ಲಿ AC ರೂಮ್ನಲ್ಲಿ ಕೂತ್ಕೊಂಡಿರೋದಲ್ಲ ಕೃಷಿ ಇಲಾಖೆ. ಕೃಷಿ ಇಲಾಖೆ ರೈತರ ಹೊಲಗಳಲ್ಲಿ ಏನು ನಡೀತಿದೆ ಅಂತ ಗೊತ್ತಿರಬೇಕು. ಪ್ರತಿಭಟನೆ ಮಾಡಿದರೂ ಕೂಡ ಕೇಳೋರಿಲ್ಲ. ಚಿತ್ರದುರ್ಗದ ಪರಿಸ್ಥಿತಿ ಇದು. ಇಂಥದ್ದೊಂದು ಪರಿಸ್ಥಿತಿ ಇವತ್ತು ಚಿತ್ರದುರ್ಗದಲ್ಲಿ ಕಂಡು ಬರ್ತಾ ಇತ್ತು. ಹಾಗಾದರೆ ಇದೆಲ್ಲ ಯಾಕಾಯಿತು? ಯಾವ ಕಾರಣಕ್ಕಾಗಿದೆ? ರೈತರಿಗೇನು ಮಾಡೋದಕ್ಕೆ ಕೆಲಸ ಇಲ್ಲದೆ ಬಂದು ಅಲ್ಲಿ ಗಲಾಟೆ ಮಾಡ್ತಿದ್ದಾರೆ? ಏನಿದು? ಸಚಿವರು ಇಲ್ಲಿ ಉತ್ತರ ಕೊಡಬೇಕಾಗಿದೆ. ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲೇಬೇಕಾಗಿದೆ. ಕೃತಕ ಅಭಾವ ಸೃಷ್ಟಿಸ್ತಿರುವಂತಹ ವ್ಯಾಪಾರಸ್ಥರ ಆಟಕ್ಕೆ ಬ್ರೇಕ್ ಹಾಕೋದಿಲ್ವಾ? ಯಾರಿದನ್ನು ಕೃತಕ ಅಭಾವ ಆಗೋದ್ರೆ ಸೃಷ್ಟಿಸ್ತಾ ಇದ್ದಾರೆ? ನಿಜಕ್ಕೂ ನೀವು ಹೇಳೋ ಪ್ರಕಾರ ದಾಸ್ತಾನು ಇದೆ, ಸ್ಟಾಕ್ ಇದೆ ನಮ್ಮಲ್ಲಿ ಅಂತ ಹೇಳಿದ್ರೆ ಕೊಡಿ, ರೈತರು ಬಂದವರಿಗೆ ಕೊಡಿ. ಯಾಕೆ ಕೊಡ್ತಾ ಇಲ್ಲ? ಇದನ್ನು ಉತ್ತರ ಕೊಡಿ. ರೈತರು ಜಾಸ್ತಿ ಖರೀದಿ ಮಾಡಿಟ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ನಿಮ್ಮಲ್ಲಿ ಏನು ಪರಿಹಾರ ಇದೆ? ಓಕೆ, ರೈತರು ಜಾಸ್ತಿ ಖರೀದಿ ಮಾಡಿಟ್ಕೊಂಡು ಸ್ಟಾಕ್ ಮಾಡಿಟ್ಕೊಳ್ತಿದ್ದಾರೆ ತಮ್ಮಲ್ಲಿ. ನಾಳೆದ್ದಕ್ಕೆ ಬೇಕಾಗಿ ಇವತ್ತೇ ಖರೀದಿ ಮಾಡ್ಕೊಳ್ತಿದ್ದಾರೆ, ಮುಂದಿನ ತಿಂಗಳಿಗೆ ಬೇಕಾಗಿ ಈ ತಿಂಗಳೇ ಖರೀದಿ ಮಾಡಿಟ್ಕೊಳ್ತಿದ್ದಾರೆ. ಆ ರೈತರ ಹತ್ರ ಹೋಗಿ ಮಾತಾಡಿ ಅಲ್ಲ. ನಿಮ್ಗೇನು ಕಷ್ಟ ಆಗಿದೆ ರೈತರ ಹತ್ರ ಹೋಗಿ ಮಾತಾಡೋದಕ್ಕೆ? ರೈತರಿಗೆ ಈ ವಿಚಾರಗಳನ್ನ ತಿಳಿಸೋದಕ್ಕೆ ಯಾಕೆ ಕಷ್ಟ ಆಗಿದೆ? ನಾವು ಕರೆಕ್ಟಾಗಿ ಒದಗಿಸ್ತೀವಿ, ನೀವು ಹೆದರ್ಕೊಂಡು ಬೇಡ್ರಪ್ಪ ಅಂತ ಕೂಡ ಹೇಳ್ಬೋದಲ್ವಾ? ರೈತರು ಜಾಸ್ತಿ ಖರೀದಿ ಮಾಡಿಟ್ಕೊಳ್ತಾರೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಪರಿಹಾರ ಏನಿದೆ? ಇದನ್ನಾದರೂ ಹೇಳಿ. ಯಾಕಂದರೆ ರಾಜ್ಯದ ರೈತರು ಈ ರೀತಿ ಕ್ಯೂ ನಿಲ್ಲೋದನ್ನು ನಿಜಕ್ಕೂ ಕನ್ನಡಿಗರಿಗೆ ನೋಡೋದಕ್ಕೆ ಆಗೋದಿಲ್ಲ. ಯಾವ ಕಾರಣಕ್ಕಾಗಿ ನಮ್ಮ ರೈತರು, ನಾವು ಅವ್ರನ್ನ ಅನ್ನದಾತರು ಎಂದು ಕರಿತೀವಿ, ಯಾಕೆ ಅವ್ರನ್ನ ಕ್ಯೂ ನಿಲ್ಲಿಸ್ತೀವಿ? ಈಗಲೂ ಯೂರಿಯಾ ಸಮಸ್ಯೆ ಬಗ್ಗೆ ವಾಸ್ತವ ತಿಳಿಯಲು ಜಿಲ್ಲೆಗಳಿಗೆ ಹೋಗ್ತಿಲ್ಲ. ಯಾಕೆ ಸಚಿವರು ಯಾಕೆ ಜಿಲ್ಲೆಗಳಿಗೆ ಹೋಗ್ತಾ ಇಲ್ಲ? ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ ಈ ಜಿಲ್ಲೆಗಳಲ್ಲಿ ಮೊನ್ನೆಯಿಂದ ಸಮಸ್ಯೆ ಇದೆ, 15 ದಿವಸದಿಂದ ಸಮಸ್ಯೆ ಇದೆ. ಯಾಕೆ ಹೋಗ್ತಿಲ್ಲ ನೀವು ಜಿಲ್ಲೆಗಳಿಗೆ? ಜಿಲ್ಲೆಗಳಿಗೆ ಹೋಗೋದಕ್ಕೆ ಏನು ರೈತರ ಭಯ ಇದೆಯಾ ನಿಮಗೆ? ರೈತರೇನಾದರೂ ನಿಮ್ಮ ಮೇಲೆ ಘೇರಾವು ಹಾಕ್ತಾರೆ ನೀವು ಹೋದ ತಕ್ಷಣ ಅಂತ ಹೇಳಿದ್ರೆ? ರೈತರು ಘೇರಾವು ಹಾಕ್ತಾರೆ ರೀ, ಘೇರಾವು ಹಾಕ್ತಾರೆ. ಅವ್ರನ್ನ ಎದುರಿಸಬೇಕಾಗಿರುವಂಥದ್ದು ಮುಖ್ಯ ಅಲ್ವಾ? ಸಚಿವರಾಗಿ ಅವ್ರನ್ನ ಮಾತಾಡಿಸೋದು ಮುಖ್ಯ ಅಲ್ವಾ? ಅವ್ರನ್ನ ಕನ್ವಿನ್ಸ್ ಮಾಡೋದು ಮುಖ್ಯ ಅಲ್ವಾ? ಅಥವಾ ಜಿಲ್ಲೆಗಳಿಗೆ ಹೋಗಬಾರ್ದು ಅನ್ನೋಂಥ ಹಠ ಏನಾದರೂ ಸಾಧಿಸ್ತಾ ಇದ್ದೀರಾ ನೀವು? ಯಾವ ಜಿಲ್ಲೆಗಳಿಗೂ ಹೋಗಬಾರ್ದು, ಮಂಡ್ಯ ಬಿಟ್ಟರೆ ಬೆಂಗಳೂರು, ಬೆಂಗಳೂರು ಬಿಟ್ಟರೆ ಮಂಡ್ಯ, ಜಾಸ್ತಿ ಅಂದರೆ ಮೈಸೂರು, ಇವಿಷ್ಟೇ ಅಂತ ಏನಾದರೂ ಡಿಸೈಡ್ ಮಾಡ್ಕೊಂಡಿದ್ದೀರಾ ನೀವು? ಯೂರಿಯಾ ದಾಸ್ತಾನು ಬಗ್ಗೆ ಲೆಕ್ಕ ಕೊಟ್ಟರೆ ಸಾಕಾ? ನಿಮಗೆ ಅಧಿಕಾರಿಗಳು ಒಂದಿಷ್ಟು ಲೆಕ್ಕ ಕೊಡ್ತಾರೆ, ಅದನ್ನು ನೀವು ಮಾಧ್ಯಮದ ಮುಂದೆ ಹೇಳ್ತಾ ಇರ್ತೀರಿ. ಯೂರಿಯಾ ಇಷ್ಟು ದಾಸ್ತಾನಿದೆ, ಇಷ್ಟು ದಾಸ್ತಾನಿದೆ, ಇಷ್ಟು ದಾಸ್ತಾನಿದೆ ಅಂತ ಹೇಳ್ತೀರಿ. ರೈತರಿಗೆ ಯೂರಿಯಾ ಸಿಗಬೇಕಾ? ಇದು ಬೇಸಿಕ್ ಪ್ರಶ್ನೆಗಳನ್ನಷ್ಟೇ ನಾವು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಈಗ ಉತ್ತರವನ್ನು ಕೊಡಲೇಬೇಕಾಗತ್ತೆ. ಯಾಕೆಂದರೆ ಯೂರಿಯಾ ಸಿಗ್ತಾ ಇಲ್ಲ. ಯಾಕೆ? ಬೀದಿಲಿ ರೈತರು ಗೋಳಾಡ್ತಿದ್ರು. ಕೃಷಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಕೃಷಿ ಇಲಾಖೆ ಏನು ಮಾಡ್ತಾ ಇದೆ? ಕೃಷಿ ಇಲಾಖೆಗೂ ರೈತರಿಗೂ ಸಂಬಂಧ ಇಲ್ಲ ಅಂತ ಹೇಳಿದರೆ ಅದನ್ನು ಒಂದ್ಸಲ ಹೇಳಿಬಿಡಿ. ನಿಮ್ಮನ್ನು ನಾವು ಕೇಳೋದೇ ಇಲ್ಲ. ಕೃಷಿ ಇಲಾಖೆಗೂ ರೈತರಿಗೂ ಸಂಬಂಧ ಇಲ್ಲ ಅಂತ ಹೇಳಿಬಿಡಿ. ರಾಜ್ಯದ ಮುಂದೆ ಸ್ಪಷ್ಟವಾಗಿ ಹೇಳಿಬಿಡಿ. ನಾವು ನಿಮ್ಮನ್ನು ಕೇಳಕ್ಕೆ ಬರೋದಿಲ್ಲ. ಆದರೆ ನಿಮ್ಗೆ ಏನಾದ್ರು ಸಂಬಂಧ ಇದೆ ಅಂತ ಹೇಳಿದರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ನಿಮಗೆ ಸಂಬಂಧ ಇದೆ ಅಂತ ಹೇಳಿದರೆ ನೀವು ರೈತರಿಗೆ ಯಾಕೆ ಯೂರಿಯಾ ಕೊಡಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಕೇಂದ್ರದಿಂದ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ. ಕೇಂದ್ರದಿಂದ ಬರ್ಸೋದಕ್ಕೆ ಕೇವಲ ಪತ್ರ ಬರೆದು ಕೂತ್ಕೊಂಡ್ರೆ ಆಗೋದಿಲ್ಲ. ಇದು ಲವ್ ಲೆಟರ್ ಅಲ್ಲ. ಇದು ರಾಜ್ಯಕ್ಕೆ ಬೇಕಾಗಿರ್ತಕ್ಕಂತಹ ಸಮಸ್ಯೆಗೆ ಪರಿಹಾರ ಬೇಕಾಗಿರುವಂಥದ್ದು. ಪತ್ರ ಬರೆದ ನಂತರ ಹೋಗಿ ಅವ್ರನ್ನ ಭೇಟಿಯಾಗಿ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ತರಿಸಬೇಕಾಗಿರುವಂಥ ಚಾಕಚಕ್ಯತೆ ಬೇಕಲ್ವಾ? ಅದ್ಯಾಕೆ ಪ್ರದರ್ಶಿಸ್ತಾ ಇಲ್ಲ? ಕೃಷಿ ಇಲಾಖೆಗೆ ರಾಜ್ಯದಲ್ಲಿ ಬಿತ್ತನೆ ಚಟುವಟಿಕೆ ಬಗ್ಗೆ ಇನ್ನೂ ಮಾಹಿತಿನೇ ಇಲ್ವಾ? ಅಂಥದ್ದೇನಾದರೂ ಸಮಸ್ಯೆ ಕರ್ನಾಟಕದಲ್ಲಿ ಇದೆಯಾ ಕೃಷಿ ಇಲಾಖೆಗೆ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಇಲ್ಲದೆ ಹೋದರೆ ಈ ರೀತಿಯಾದಂಥ ಸಮಸ್ಯೆಯಿಂದಾಗಿಯೇ ರೈತರು ಇಲ್ಲಿ ಕ್ಯೂ ನಿಂತಿರುವಂಥದ್ದು. ಈ ಕ್ಯೂ ನಿಲ್ಲದ ರೀತಿಯಲ್ಲಿ ಮಾಡಬೇಕಾಗಿರೋದು ಸಚಿವರ ಜವಾಬ್ದಾರಿ, ಅದು ಅವರ ಕರ್ತವ್ಯ. ಅದಕ್ಕಾಗಿಯೇ ಅವರು ಸಚಿವರಾಗಿರೋದು. ಆ ಜವಾಬ್ದಾರಿಯನ್ನು ಯಾವಾಗ ನಿಭಾಯಿಸ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.